ಬಿಜೆಪಿಯ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಕೆಂಡಕಾರಿದ್ದಾರೆ. ಮಂಡ್ಯದಲ್ಲಿ ಹಿಂದುತ್ವ ಯಾರಪ್ಪನ ಸ್ವತ್ತಲ್ಲ ಎನ್ನುವಂತಹ ಹೇಳಿಕೆ ಕುರಿತಿದೆ. ಮಂಡ್ಯದ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ವೀಕ್ಷಣೆಯ ಬಳಿಕ ರವಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದುತ್ವ ಯಾರಪ್ಪನ ಸ್ವತ್ತಲ್ಲ ಎಂದು ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಯ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಕಿಡಿಕಾರಿದ್ದಾರೆ. ಕಾವೇರಿ ಶಾಂತಿ ನೆಮ್ಮದಿ ನೀಡಲೆಂದು ಆರತಿಯನ್ನ ಮಾಡ್ತಾ ಇದ್ದೇವೆ. ಬಿಜೆಪಿಯವರು ನಾವು ಹಿಂದುತ್ವ ಅಂತಾರೆ, ಆದರೆ ಈವರೆಗೂ ಒಂದು ದೇವಸ್ಥಾನಕ್ಕೆ ಬಣ್ಣವನ್ನ ಬಳಿದಿಲ್ಲ. ಹಿಂದುತ್ವ ಅವರಪ್ಪನದಲ್ಲ, ಈ ದೇಶದ ಸಂಸ್ಕೃತಿ ಅಂತ ಕಿಡಿಕಾರಿರುವಂಥದ್ದು. ಬಿಜೆಪಿಗರದ್ದು ಡ್ರಾಮದ ಪೂಜೆ, ನಮ್ಮದು ಭಕ್ತಿಯ ಪೂಜೆ. ಹಿಂದುತ್ವ ಯಾರಪ್ಪನ ಸುತ್ತಲ. ಇನ್ನು ಬಿಜೆಪಿಯ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಈ ರೀತಿ ಕೆಂಡಕಾರಿರುವಂಥದ್ದು. ಕಾವೇರಿ ಆರತಿ ವೀಕ್ಷಣೆಯ ಬಳಿಕ ರವಿಕುಮಾರ್ ಹೇಳಿಕೆಯನ್ನ ನೀಡಿದ್ರು. ಕಾವೇರಿ ಆರತಿ ಪವಿತ್ರವಾದದ್ದು. 3 ರಾಜ್ಯಗಳಿಗೆ ಅನ್ನ ನೀಡೋ ತಾಯಿಯನ್ನ ಸಂತೃಪ್ತಿಗೊಳಿಸೋದು ನಮ್ಮ ಜವಾಬ್ದಾರಿಯಾಗಿದೆ. ಗಂಗಾರತಿ ಪ್ರಾರಂಭವಾದ ಮೇಲೆ ಗಂಗೆಯೇ ರೌದ್ರಾವತಾರ ಕಡಿಮೆಯಾಯಿತು. ಕಾವೇರಿ ಕೂಡ ಶಾಂತಿ ನೆಮ್ಮದಿ ನೀಡಲೆಂದು ಕಾವೇರಿ ಆರತಿಯನ್ನ ಮಾಡ್ತಾ ಇದ್ದೇವೆ. ಈ ಕುರಿತಂತೆ ಮಾತನಾಡಿದ್ದಾರೆ ರವಿಕುಮಾರ್ ಗಣಿಗ ಅವರು. ನೋಡ್ಕೊಂಡು ಬರೋಣ. ನಾವು ಹಿಂದೂ ಧರ್ಮ ಅನ್ನೋದು ಮಂಗಳಾರತಿ ಅನ್ನೋದು ದೇವಸ್ಥಾನ ಅನ್ನೋದು ಇತಿಹಾಸದಲ್ಲಿ ಈ ಮಾತಾಡ್ತಾವ್ರಲ್ಲ, ಯಾರಾದರೂ ಒಂದು ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚವ್ರ? ಬಿಜೆಪಿಯವ್ರು ಯಾವ್ದಾರ ಒಂದು ದೇವಸ್ಥಾನ ಬಣ್ಣ ಬಡ್ದವ್ರ? ಕೇಳ್ರಿ, ಸುಮ್ಮನೆ ಯಾಕ್ರಿ ಅನ್ಯಾಯ ಮಾತಾಡ್ತಾರೆ? ಅವ್ರ ಅಪ್ಪಂದಲ್ಲ, ಹಿಂದೂ ಸಂಸ್ಕೃತಿ ಅವ್ರ ಅಪ್ಪಂದಲ್ಲ, ಈ ದೇಶದ ಪ್ರತಿಯೊಬ್ಬರದು. ಬಿಜೆಪಿಯವರಂತ ಕೊಂಡ್ಕೊಂಡ್ ಬಂದಿಲ್ಲ. ಅವರು ನಕಲಿ ಹಿಂದೂಗಳು, ನಾವು ಒರಿಜಿನಲ್ ಹಿಂದೂಗಳು. ಅವರು ಡ್ರಾಮಾ ಹಿಂದೂಗಳು, ನಾವು ಭಯಭಕ್ತಿಯಿಂದ ಪೂಜೆ ಮಾಡೋ ಹಿಂದೂ.